ವಿದ್ಯಾರ್ಥಿಗಳೇ, ಇದು ಡಿಟರ್ಮಿನೆಂಟ್ಸ್ ಪಾರ್ಟ್ 4. ಇವತ್ತಿನ ಸೆಷನ್ನಲ್ಲಿ ನಾನು ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ಸ್ ಅನ್ನು ಬಳಸಿಕೊಂಡು ಡಿಟರ್ಮಿನೆಂಟ್ಸ್ ಅನ್ನು ಎವ್ಯಾಲ್ಯೂಯೇಟ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಿಮ್ಮೊಂದಿಗೆ ಚರ್ಚಿಸ್ತಾ ಇದ್ದೇನೆ. ಈ ಹಿಂದಿನ ವಿಡಿಯೋದಲ್ಲಿ ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ಸ್ ಗಳನ್ನ ತಿಳಿಸ್ಕೊಡ್ತಾ ಅದರ ಕೆಲವು ಪ್ರಾಪರ್ಟೀಸ್ಗಳನ್ನ ನಾನು ವೆರಿಫಿಕೇಶನ್ ಅನ್ನು ಮಾಡಿದ್ವಿ. ಆ ಎಲ್ಲ ಪ್ರಾಪರ್ಟೀಸ್ಗಳನ್ನ ಮತ್ತೊಮ್ಮೆ ಈಗ ರಿವಿಷನ್ ಮಾಡ್ಕೊಳ್ತಾ ಮುಂದಿನ ಈ ಪ್ರಾಪರ್ಟೀಸ್ ಅನ್ನು ಬಳಸಿಕೊಂಡು ವಿತೌಟ್ ಎಕ್ಸ್ಪಾನ್ಷನ್ ಮಾಡದೇನೆ ನಾವು ಡಿಟರ್ಮಿನೆಂಟ್ಸ್ ಅನ್ನು ಎವ್ಯಾಲ್ಯೂಯೇಟ್ ಮಾಡೋದು ಹೇಗೆ ಅನ್ನೋದನ್ನ ಕಲ್ತ್ಕೊಳ್ತಾ ಹೋಗೋಣ ಒಂದೊಂದಾಗಿ. ಈಗ ಥರ್ಡ್ ಆರ್ಡರ್ ಡಿಟರ್ಮಿನೆಂಟ್ಸ್ ಎವ್ಯಾಲ್ಯೂಯೇಟ್ ಮಾಡೋದು ಹೇಗೆ ಅನ್ನೋದು ನಮಗೆ ತಿಳ್ಕೊಂಡಿದೀವಿ. ಇದು ಬಹಳ ಮುಖ್ಯವಾದದ್ದು. ಇಲ್ಲಿ ನಾವು ಯಾವುದೇ ರೋ ಅಥವಾ ಯಾವುದೇ ಕಾಲಮ್ ನಲ್ಲಿ ಎಕ್ಸ್ಪ್ಯಾಂಡ್ ಮಾಡಬಹುದು. ಈಗ ಡಿಟರ್ಮಿನೆಂಟ್ ಆಫ್ ಎ ಅಂತಂದ್ರೆ ಎಕ್ಸ್ಪ್ಯಾಂಡಿಂಗ್ ಅಲಾಂಗ್ ದಿ ಫಸ್ಟ್ ರೋ, ನಾವು A11 lies in the first row, first column, leaving the elements of the first row and the first column, the determinant of the remaining elements. ಮೈನಸ್ A12, ಇಲ್ಲಿ ಮೈನಸ್ ಯಾಕೆ ಬರುತ್ತೆ ಅಂತ ನಾವು ಈಗಾಗಲೇ ನಾವು ತಿಳ್ಕೊಂಡಿದ್ವಿ. ಸೊ A12 ಅಂತಂದ್ರೆ ಇಲ್ಲಿ ಸಮ್ ಆಫ್ ದ ಸಫಿಕ್ಸ್ ಈಸ್ 1 + 2 3 ಆಗಿದ್ರೆ ಅದು ಆಡ್ ನಂಬರ್ ಆಗಿದ್ರೆ ಇಲ್ಲಿ ಮೈನಸ್ ಬರುತ್ತೆ. ಸಮ್ ಆಫ್ ದ ಸಫಿಕ್ಸ್ 1 ಈವನ್ ಆಗಿದ್ರೆ ಪ್ಲಸ್ ಬರುತ್ತೆ ಅಂತ ನಾವು ಈಗಾಗಲೇ ತಿಳ್ಕೊಂಡಿದ್ವಿ. ಈಗ A12 ಲೈಸ್ ಇನ್ ದಿ ಸೆಕೆಂಡ್ ರೋ, ಸೆಕೆಂಡ್ ಕಾಲಮ್ ಅಂಡ್ ದಿ ಫಸ್ಟ್ ರೋ, leaving the elements of the first row and the second column, we are determinant of the remaining elements, we are getting the value, and plus A13 determinant of A21, A22, A31, the second elements A21, A22, A31, and this is A32 should be rectified. ಸೊ ಹೀಗೆ ನಾವು ಎಕ್ಸ್ಪ್ಯಾಂಡ್ ಮಾಡಬೇಕಾದ್ರೆ ಬಹಳಷ್ಟು ನಾವು ಗಮನದಲ್ಲಿ ಇಟ್ಕೋಬೇಕು. ಈಗ A11 ನೋಡಿ, leaving the elements of A11, the remaining elements, leaving the elements of first row and the first column, and next A12 ತಗೊಂಡಾಗ ಇಲ್ಲಿ so A12 lies in the first row and the second column, and leaving the elements of first row and the second column, the determinant of the remaining elements, we are getting a determinant of A21, A23, A31, A33, and now A13, and leaving the elements of first row and the third column, we are having determinant of A21, A22, A31, and A32. ಇದು ನಾವು ಡಿಟರ್ಮಿನೆಂಟ್ಸ್ ನ ಎವ್ಯಾಲ್ಯೂಯೇಟ್ ಮಾಡೋದು ಹೇಗೆ ಅನ್ನೋದರ ಒಂದು ಪರಿಕಲ್ಪನೆ. ಇವತ್ತು ಈ ಡಿಟರ್ಮಿನೆಂಟ್ಸ್ ನ ಹೀಗೆ ಎಕ್ಸ್ಪ್ಯಾಂಡ್ ಮಾಡೋ ಬದಲು ಕೆಲವು ಪ್ರಾಪರ್ಟೀಸ್ಗಳನ್ನ ಬಳಸಿಕೊಂಡು ಎಕ್ಸ್ಪ್ಯಾಂಡ್ ಮಾಡದೇನೆ ಆದಷ್ಟು ಎಕ್ಸ್ಪಾನ್ಷನ್ ಅನ್ನು ಮಿನಿಮೈಸ್ ಮಾಡಿಕೊಂಡು ಎವ್ಯಾಲ್ಯೂಯೇಟ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಈಗ ತಿಳ್ಕೊಳ್ಬೇಕಾಗಿದೆ. ಸೊ ಅದು ಇವತ್ತಿನ ಸೆಷನ್ ಅನ್ನ ಬಹಳ ಮುಖ್ಯ ಭಾಗ. ಅದು ಈ ಭಾಗ ಮುಖ್ಯವಾದದ್ದಲ್ಲದೆ ನಮ್ಮ ಎಕ್ಸಾಮಿನೇಷನ್ಗೆ ಕೂಡ ಇದು ಬಹಳ ಪ್ರಾಮುಖ್ಯವಾದದ್ದು. ಇದು ನಮ್ಮ ಪ್ರಶ್ನೆ ಪತ್ರಿಕೆಯ ಪಾರ್ಟ್ ಈ ಭಾಗದಲ್ಲಿ ಬರತಕ್ಕಂಥ 4 ಅಂಕದ ಪ್ರಶ್ನೆಗೆ ಇದು ಬಹಳ ಮುಖ್ಯ. ಹಾಗಾಗಿ ಈಗ ಪ್ರಾಪರ್ಟೀಸ್ ಅನ್ನು ನಾವು ಮತ್ತೊಮ್ಮೆ ರಿವಿಷನ್ ಮಾಡ್ಕೊಳ್ತಾ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಈಗ ನಮಗೆ ಈ ಪ್ರಾಪರ್ಟಿ ನಾವು ತಿಳ್ಕೊಂಡಿದ್ವಿ. ದ ವ್ಯಾಲ್ಯೂ ಆಫ್ ದಿ ಡಿಟರ್ಮಿನೆಂಟ್ ರಿಮೈನ್ಸ್ ಅನ್ಚೇಂಜ್ಡ್ ಇಫ್ ಇಸ್ ರೋಡ್ಸ್ ಅಂಡ್ ಕಾಲಮ್ಸ್ ಆರ್ ಇಂಟರ್ಚೇಂಜ್ಡ್. ಇದೇ ಕಾನ್ಸೆಪ್ಟ್ ಅನ್ನ ನಾವು ಹೀಗೆ ಹೇಳ್ತಾ ಇದ್ವಿ. ಡೆಲ್ ಇಸ್ ಈಕ್ವಲ್ ಟು ಡೆಲ್ ಡ್ಯಾಶ್. ಡೆಲ್ ಡ್ಯಾಶ್ ಅಂದ್ರೆ ದ ಡಿಟರ್ಮಿನೆಂಟ್ ಆಫ್ ದಿ ಟ್ರಾನ್ಸ್ಪೋಸ್ ಆಫ್ ದ ಮ್ಯಾಟ್ರಿಕ್ಸ್. ಅಂದ್ರೆ x1, x2, x3 becomes rows,
and y1, y2, y3, that is the second column becomes the second row here. Now the third column will become the third row. ಅಂದ್ರೆ ಯಾವುದೇ ರೋ ಅಥವಾ ಯಾವುದೇ ಎಲ್ಲ ರೋ ಅಥವಾ ಯಾವುದೇ ಕಾಲಮ್ಸ್ ಅನ್ನ ಬದಲಾವಣೆ ಮಾಡಿದಾಗ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಏನಾಗುತ್ತೆ, ಬದಲಾವಣೆ ಆಗಲ್ಲ ಅನ್ನೋದು ಈ ಪ್ರಾಪರ್ಟಿಯ ಉದ್ದೇಶ. ಹಾಗೆ ಇನ್ನೊಂದು ಪ್ರಾಪರ್ಟಿ, ಇಫ್ ಎನಿ ಟೂ ರೋಸ್ ಆರ್ ಕಾಲಮ್ಸ್ ಆಫ್ ಡಿಟರ್ಮಿನೆಂಟ್ ಆರ್ ಇಂಟರ್ಚೇಂಜ್ಡ್ ದೆನ್ ದ ಸೈನ್ ಆಫ್ ದ ಡಿಟರ್ಮಿನೆಂಟ್ ಚೇಂಜಸ್ ಅಂತ. ಅಂದ್ರೆ ಹಿಂದಿನ ಪ್ರಾಪರ್ಟಿನಲ್ಲಿ ನಾವು ಏನ್ ಮಾಡಿದ್ವಿ, ಎಲ್ಲಾ ರೋಸ್ ಅನ್ನ ಕಾಲಮ್ಸ್ ಆಗಿ ಅಥವಾ ಎಲ್ಲಾ ಕಾಲಮ್ಸ್ ಅನ್ನ ರೋಸ್ ಆಗಿ ಬದಲಾವಣೆ ಮಾಡಿದ್ವಿ. ಆದ್ರೆ ಈ ಪ್ರಾಪರ್ಟಿನಲ್ಲಿ ಎಲ್ಲ ರೋಸ್ ಅಲ್ಲ, ಯಾವುದಾದ್ರೂ ಎರಡು ರೋಸ್ಗಳನ್ನ ಅಥವಾ ಎರಡು ಕಾಲಮ್ಸ್ ಅನ್ನ ಬದಲಾವಣೆ ಮಾಡಿದ್ರೆ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಏನಾಗುತ್ತೆ, ವ್ಯಾಲ್ಯೂ ಸೇಮ್ ಇರುತ್ತೆ, ಅದರ ಸೈನ್ ಬದಲಾವಣೆ ಆಗುತ್ತೆ ಅನ್ನೋದನ್ನ ಈ ಹಿಂದಿನ ವಿಡಿಯೋದಲ್ಲಿ ನಾವು ಕಲ್ತ್ಕೊಂಡಿದ್ವಿ. ಈಗ ನೋಡಿ x1, y1, z1 will become, ಈಗ x1, x2, x3 will become, ಇಲ್ಲಿ ಫಸ್ಟ್ ಕಾಲಮ್ is become second column here, ಇಲ್ಲಿ ಸೆಕೆಂಡ್ ಕಾಲಮ್ ಆಯಿತು. ಹಾಗೆ y1, y2, y3 ಸೆಕೆಂಡ್ ಕಾಲಮ್ becomes ಫಸ್ಟ್ ಕಾಲಮ್. ಸೊ ಆಗ ವ್ಯಾಲ್ಯೂ ಏನಾಗಬೇಕು, it will be in negative sign. Now this property, if each element of a row or a column of a determinant is multiplied by constant k, then its value gets multiplied by k. ಅಂದರೆ ಈಗ a ಅನ್ನುವಂಥ ಡಿಟರ್ಮಿನೆಂಟು ಮ್ಯಾಟ್ರಿಕ್ಸ್ ಹೀಗಿದೆ ಅಂದರೆ ಈಗ a1, a2, a3 and b1, b2, b3, c1, c2, c3. So what is Ka? K is a scalar. K is, it is the matrix obtained by multiplying by all the elements by K. Ka1, Kb1, Kc1 and Kb, this is Ka1, Ka2, Ka3, Kb1, Kb2, Kb3 and this is Kc1, Kc2, Kc3. So now the determinant of Ka is, Ka means multiplying all the elements by K, but determinant of K is different version. Now Ka1, Kb1, Kc1 and Ka1, Ka2, Ka3 and Kb1, Kb2, Kb3 and Kc1, Kc2, Kc3. So this is equal to, ಈಗ ನೋಡಿ ಈ ಪ್ರಾಪರ್ಟಿ ಪ್ರಕಾರ ಕಾಮನ್ ಫ್ಯಾಕ್ಟರ್ ಕೆ ಫಸ್ಟ್ ರೋನಲ್ಲಿದೆ, ಸೆಕೆಂಡ್ ರೋನಲ್ಲಿದೆ, ಥರ್ಡ್ ರೋನಲ್ಲಿದೆ. ಸೊ ಅಂದರೆ ಇಲ್ಲಿ ಕಾಮನ್ ಫ್ಯಾಕ್ಟ್ರನ್ನು ಫ್ರಮ್ ದ ಫಸ್ಟ್ ರೋ ಟೇಕಿಂಗ್ ಔಟ್ಸೈಡ್, ಫ್ರಮ್ ದ ಸೆಕೆಂಡ್ ರೋ ಟೇಕಿಂಗ್ ಔಟ್ಸೈಡ್, ಥರ್ಡ್ ರೋ ಟೇಕಿಂಗ್ ಇಟ್ ಔಟ್ಸೈಡ್. ಸೊ ಕೆ ಇಂಟು ಕೆ ಇಂಟು ಡಿಟರ್ಮಿನೆಂಟ್ ಆಫ್ a1, a2, a3, b1, b2, b3, c1, c2, c3. So now this is nothing but k cube, k into k cube. So this is what? This will be determinant of A. So ಹೀಗೆ ನಾವು ಈ ಕಾಮನ್ ಫ್ಯಾಕ್ಟರ್ ಅನ್ನ ನಾವು ಈ ಪ್ರಾಪರ್ಟಿನಲ್ಲಿ we are extracting from the rows. ಇದು ಈ ಪ್ರಾಪರ್ಟಿಯ ಒಂದು ವಿಶೇಷ. ಅಂದರೆ ಯಾವುದೇ ರೋ ಅಥವಾ ಯಾವುದೇ ಕಾಲಮ್ನಲ್ಲಿ ಕಾಮನ್ ಫ್ಯಾಕ್ಟರ್ ಇದ್ದರೆ ದಟ್ ಕ್ಯಾನ್ ಬಿ ಟೇಕನ್ ಔಟ್ಸೈಡ್ ದಿ ಡಿಟರ್ಮಿನೆಂಟ್ ಅಂತ. ಈಗ ಅಕಾರ್ಡಿಂಗ್ ಟು ದಿಸ್ ಪ್ರಾಪರ್ಟಿ we can conclude if A is equal to matrix Aij of order 3 by 3, then determinant of Ka is k cube into determinant of A. ಅದೇ A is a 2 by 2 matrix ಆಗಿದ್ರೆ then determinant of K into A is K square into determinant of A. The important thing to be remembered, especially for solving some of the 1 mark question. So here ಈಗ ಈ ಕಾನ್ಸೆಪ್ಟ್ ಹೇಗೆ ಅಂದರೆ, ಈಗ ನೋಡಿ, ಈಗ ಸಪೋಸ್ ಇಫ್ ವಿ ಟೇಕ್ ದ ಎಲಿಮೆಂಟ್ ದ ಮ್ಯಾಟ್ರಿಕ್ಸ್ ಹೇಗಿದೆ ಅಂತ ಅಂದ್ಕೊಳ್ಳೋಣ. ಈಗ
this is y. If we take a is this is 2 3 3 5. Okay. So the determinant of 2a is, so that can be directly taken as this is 2 square into determinant of a. So find the value of determinant of a. So that is 10 minus 9. So 10 minus 9 is 1. So determinant of 2a is what? 2 square. And 4 into determinant of a is 1. That is equal to 4, like this. So ಈ ಥರ ನಾವು ಪ್ರಾಬ್ಲಮ್ಸ್ಗಳು ಬಂದಾಗ ನಾವು ಈ ಕಾನ್ಸೆಪ್ಟನ್ನು ಯೂಸ್ ಮಾಡಬೇಕಾದ ಸಂದರ್ಭಗಳು ಬರುತ್ತೆ. Now this property, if elements of a row or a column in a determinant can be expressed as sum of two elements, then the given determinant can be expressed as sum of two determinants. ಅಂದರೆ ಈಗಾಗಲೇ ನಾವು ಈಗ ಯಾವುದೇ ರೋ ಅಥವಾ ಯಾವುದೇ ಕಾಲಮು ಸಮ್ ಆಫ್ ಟೂ ಟರ್ಮ್ಸ್ ಆಗಿದ್ರೆ a1 ಪ್ಲಸ್ ಎಕ್ಸ್, b1 ಪ್ಲಸ್ ವೈ, c1 ಪ್ಲಸ್ z ಹೀಗಿದ್ರೆ, ಈಗ ಇದು a2 b2 c2 ಹಾಗೆ a3 b3 c3 ಥರ್ಡ್ ರೋ. ಸೊ ದಿಸ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಸಮ್ ಆಫ್ ಟೂ ಡಿಟರ್ಮಿನೆಂಟ್ಸ್. ಅಂದರೆ ಇದು a1 b1 c1 a2 b2 c2 a3 b3 c3 plus this x y z a2 b2 c2 a3 b3 c3. ಸೊ ಹಾಗೆ ಈಗ ಇದು ಈಗ ಫಸ್ಟ್ ರೋ ಸಮ್ ಆಫ್ ಟೂ ಟರ್ಮ್ಸ್ ಆಗಿದೆ. It can be expressed as a sum of two determinants. Then you think, suppose if the second row is also the sum of two terms, then determinant can be expressed as a sum of how many determinants ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಈಗ ಇದು ಸೆಕೆಂಡ್ ರೋ, ಇದು ಈಗ ನಾನು p ಪ್ಲಸ್ q ಪ್ಲಸ್ r ಅಂತ ತಗೊಂಡ್ರೆ, ಸೊ ಹೌ ಮೆನಿ ಇಟ್ ಕ್ಯಾನ್ ಬಿ ಎಕ್ಸ್ಪ್ಯಾಂಡೆಡ್ ಆಸ್ ಹೌ ಮೆನಿ ಡಿಟರ್ಮಿನೆಂಟ್ಸ್ ಅನ್ನೋದ್ರ ಬಗ್ಗೆ ಕೂಡ ನಾವು ಯೋಚನೆ ಮಾಡಬೇಕು. ಈಗ ಬಹುಮುಖ್ಯವಾದ ಒಂದು ಪ್ರಾಪರ್ಟಿ, if to the elements of any row or column the same multiples of corresponding elements of any other row or column are added, then the value of the determinant does not change. ಇಲ್ಲಿ ನಾವು ಒಂದು ಈಗ ಡಿಟರ್ಮಿನೆಂಟ್ ಅನ್ನು ತೆಗೆದುಕೊಂಡಾಗ a1 b1 c1 a2 b2 c2 a3 b3 c3. ಈ ಪ್ರಾಪರ್ಟಿಯ ಉದ್ದೇಶ ಏನು ಅಂತಂದ್ರೆ, ಅಂದ್ರೆ ಇಲ್ಲಿ ಯಾವುದೇ ಒಂದು ರೋಗೆ ನಾನೀಗ ರೋ 2 ತಗೊಳ್ತಾ ಇದ್ದೀನಿ. ಇಲ್ಲಿ ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ ರೋ 2ಗೆ ನಾನು r1 ಅನ್ನ ರೋ 1 ಅನ್ನ k ಇಂದ ಮಲ್ಟಿಪ್ಲೈ ಮಾಡಿ ಆಡ್ ಮಾಡ್ತಾ ಇದ್ದೀನಿ. ಇದು ಬರೆಯೋ ನೊಟೇಶನ್ ಹೀಗೆ, ಅಂದ್ರೆ r1 ಅನ್ನ k ಇಂದ ಮಲ್ಟಿಪ್ಲೈ ಮಾಡಿ r2ಗೆ ಆಡ್ ಮಾಡ್ತಾ ಇದ್ದೀನಿ ಅಂತ ಅರ್ಥ. ಸೊ ಈ ತರ ನಾವು ಹೀಗೆ ಆಪರೇಷನ್ಸ್ ಮಾಡೋದ್ರಿಂದ ಡಿಟರ್ಮಿನೆಂಟಿನ ವ್ಯಾಲ್ಯೂ ಬದಲಾವಣೆ ಆಗಲ್ಲ ಅಂತ. ಈಗ ನಾವು ಈ ಕಾನ್ಸೆಪ್ಟ್ ಅನ್ನ ಈ ಡಿಟರ್ಮಿನೆಂಟ್ಗೆ ಅಪ್ಲೈ ಮಾಡಿದ್ರೆ, ಈಗ ನೋಡಿ r2 ಬದಲಾವಣೆ ಆಗಬೇಕು. a2 ಪ್ಲಸ್ ka1 ಅಂದ್ರೆ ನಾನು ಈಗೇನಾಗಿದೆ a1ಗೆ k ಇಂದ ಮಲ್ಟಿಪ್ಲೈ ಮಾಡಿ r2ಗೆ ಆಡ್ ಮಾಡ್ತಾ ಇದ್ದೀನಿ. ಸೊ ಅಂದ್ರೆ b1 ದಿಸ್ ಇಸ್ b2 ಪ್ಲಸ್ kb1. ನೀವು r1 ಅನ್ನು ನೀವು ಮಲ್ಟಿಪ್ಲೈ ಮಾಡಬೇಕು ಅಂತಲ್ಲ, ಅಂದ್ರೆ ನಾವಿಲ್ಲಿ r2 ಮಾತ್ರ ಬದಲಾವಣೆ ಆಗ್ತಿರೋದು. ಈಗ c2 ಪ್ಲಸ್ kc1 ಹೀಗೆ. ಸೊ a3 b3 c3 ಇಲ್ಲಿ ದಿಸ್ ಈಸ್ ಈಕ್ವಲ್ ಟು, ಈಗ ಇದೇನಾಗುತ್ತೆ, when any row or column is the sum of two terms, then the determinant can be expressed as the sum of two determinants. ಅಂದ್ರೆ ಇಲ್ಲಿ ಸೆಕೆಂಡ್ ರೋ is the sum of two terms ಆಗಿರೋದ್ರಿಂದ ಅದನ್ನ ಈಗ ನಾವು expressed as the sum of two determinants, a2 b2 c2 and a3 b3 c3 and plus then a1 b1 c1 and ka1 kb1 kc1 and a3 b3 c3. ಈಗ ಇದು
del original determinant plus ಅಂದರೆ we have taken determinant as a1 b1 c1 a2 b2 c2 a3 b3 c3 ಬಟ್ ಇಲ್ಲಿ ಏನಾಗುತ್ತೆ ಸೆಕೆಂಡ್ ಡಿಟರ್ಮಿನೆಂಟ್ ಈಸ್ 0 ಯಾಕೆಂತಂದ್ರೆ ಈಗ ದ ಸೆಕೆಂಡ್ ರೋ ಈಸ್ ದಿ ಮಲ್ಟಿಪಲ್ ಆಫ್ ದ ಫಸ್ಟ್ ರೋ. ಹಾಗಾಗಿ ನಮಗೆ ನಾವು ಪ್ರಾಪರ್ಟಿ ಅಂದ್ರೆ ಈಗ if any row or column is a multiple of any other row or column then the value of the determinant is 0. ಸೊ ಇದನ್ನ ನಾವು ಅದನ್ನ ಯೂಸ್ ಮಾಡ್ಕೊಂಡು ಇದನ್ನ 0 ಅಂತ ಹೇಳ್ಬೋದು. ಅಂದ್ರೆ ಈ ಪ್ರಾಪರ್ಟಿ ಏನ್ ಹೇಳುತ್ತೆ ಅಂತಂದ್ರೆ ನಾವು ಹೀಗೆ ಆಪರೇಷನ್ಸ್ ಮಾಡೋದ್ರಿಂದ ಅಂದ್ರೆ R2 ಪ್ಲಸ್ ಕೆ R1 ಅಥವಾ ಈಗ ನಾವು ಬದಲಾವಣೆ ಇನ್ನೊಂದು ಆಪರೇಷನ್ಸ್ ಅನ್ನ ಸ್ವಲ್ಪ ಸೈಮಲ್ಟೇನಿಯಸ್ಲಿ ನಾವು R3 ಅನ್ನ R1 ಅನ್ನ K1 ಇಂದ ಮಲ್ಟಿಪ್ಲೈ ಮಾಡಿ ಆಡ್ ಮಾಡೋದ್ರಿಂದ ಬದಲಾವಣೆ ಆಗಲ್ಲ. ಅಂದ್ರೆ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಡಸ್ ನಾಟ್ ಚೇಂಜ್ ಅಂತ. ಇದು ಇವೆರಡೂ ಆಪರೇಷನ್ಸ್ ಅನ್ನ ನಾವು ಸೈಮಲ್ಟೇನಿಯಸ್ ಆಗಿ ನಾವು ಬದಲಾವಣೆ ಮಾಡಬಹುದು. ಆದ್ರೆ R1 ಏನಿದೆ R1 ಕೆನಾಟ್ ಬಿ ಈಗ ಚೇಂಜ್ಡ್. ಅಂದ್ರೆ ಎರಡು ಆಪರೇಷನ್ಸ್ ಮಾಡಿದಾಗ ಮೂರನೇ ಆಪರೇಷನ್ಸ್ ಅನ್ನ ನಾವು ಡಿಟರ್ಮಿನೆಂಟ್ ಅಲ್ಲಿ ಎವ್ಯಾಲ್ಯೂಯೇಟ್ ಮಾಡಬೇಕಾದ್ರೆ ಮಾಡಬಾರದು. ಇಲ್ಲಿ ಈಗ ನಾನು ಇಲ್ಲಿ ಕೆ ಅಂತ ಏನಿದೆ ಇದು ಕಾನ್ಸ್ಟೆಂಟ್. ಕೆ ಅಂತ ನಾನು ಇಲ್ಲಿ ಇಫ್ ಐ ಟೇಕ್ ಕೆ ಇಸ್ ಈಕ್ವಲ್ ಟು -1 ಸೊ R2 changed into R2 minus R1 ಅಂದ್ರೆ ಏನಾಗ್ತಾ ಇದೆ the rows can be subtracted and here also R3 changed into R3 minus R1 when you take k is equal to -1 ಅಂದ್ರೆ the rows are subtracted. Suppose k is equal to 1 ಅಂತ ತಗೊಂಡ್ರೆ ಇದು R2 plus R1 R3 plus R1 ಅಂತ ಆಗುತ್ತೆ. ಅಂದ್ರೆ rows can be added. ಹೀಗೆ ಮಾಡೋದ್ರಿಂದ the value of the determinant does not change ಅಂತ. ಇಲ್ಲಿ ಈ ಕಾನ್ಸೆಪ್ಟ್ ನಾವು ಯೂಸ್ ಮಾಡಿಕೊಂಡು ಈಗ ಸಪೋಸ್ ಡಿಟರ್ಮಿನೆಂಟು ಬಹಳ ದೊಡ್ಡ ಸಂಖ್ಯೆಗಳನ್ನು ಒಳಗೊಂಡಿದ್ರೆ ಈಗ 2019 2020 2021 ಹೀಗಿದೆ. ಸೊ 2022 2023 2024 ಹೀಗಿದೆ. ಹಾಗೆ 2025 2026 ಇಲ್ಲಿ ಗಮನಿಸಬೇಕಾಗಿರೋದು ಬಹಳ ಮುಖ್ಯವಾಗಿ ನೋಡಿ, ಇದು ಈ ಟರ್ಮ್ಸ್ ಆರ್ ಇನ್ ಎ ಸೀಕ್ವೆನ್ಸ್. ಅಂದ್ರೆ ಎಲ್ಲದೂ ಕೂಡ 2019 ಇಂದ ಬಿಗಿನ್ ಆದ್ರೆ 2027 ಅಂದ್ರೆ ದೇ ಆರ್ ಇನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಕೂಡ ಆಗುತ್ತೆ ಇಲ್ಲಿ. ಈಗ ನಾನು ಇಂಥ ಒಂದು ದೊಡ್ಡ ಸಂಖ್ಯೆಗಳಿರುವಂತ ಡಿಟರ್ಮಿನೆಂಟ್ಸ್ ಅನ್ನ ಎವ್ಯಾಲ್ಯೂಯೇಟ್ ಆಗ್ಬೇಕಂತಂದ್ರೆ ಅವಾಗ ಏನಾಗಬೇಕು, ನಾವು ಯೂಶುವಲ್ ಡೆಫಿನೇಷನ್ ಅಪ್ಲೈ ಮಾಡೋದು ಇಟ್ ಇಸ್ ಎ ವೆರಿ ಡಿಫಿಕಲ್ಟ್ ಟಾಸ್ಕ್. ಕ್ಯಾಲ್ಕುಲೇಷನ್ ತುಂಬಾನೇ ಆಗ್ಬಿಡುತ್ತೆ. ಇಂಥ ಸಂದರ್ಭದಲ್ಲಿ ನಾವು ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ಸ್ ಅನ್ನು ನಾವು ಬಳಸ್ಕೊಂಡಾಗ ಇವು ಬಹಳ ಬೇಗನೆ ಬರುತ್ತೆ. ನೋಡೋಣ ಹೇಗೆ ಅಂತ. ನಾನೀಗ R2 ಬದಲಾವಣೆ ಮಾಡ್ತಾ ಇದ್ದೀನಿ. ಸೊ R2 ಅನ್ನ R1 ಇಂದ ಸಬ್ಟ್ರಾಕ್ಟ್ ಮಾಡ್ತಾ ಇದ್ದೀನಿ ಅಂಡ್ R3 ಅನ್ನ R1 ಇಂದ ಸಬ್ಟ್ರಾಕ್ಟ್ ಮಾಡ್ತಾ ಇದ್ದೀನಿ. ಸೊ ನಮಗೆ ಈಗ ಮೇಲಿನ ಪ್ರಾಪರ್ಟಿ ಪ್ರಕಾರ ರೋಸ್ ಕ್ಯಾನ್ ಬಿ ಸಬ್ಟ್ರಾಕ್ಟೆಡ್. ಸೊ ಒಂದು ರೋ ಅನ್ಚೇಂಜ್ ಆಗಿರಬೇಕು. ಸೊ R1 ಈಸ್ ಅನ್ಚೇಂಜ್, R2 ಮತ್ತು R3 ಮಾತ್ರ ಬದಲಾವಣೆ ಆಗಿದೆ. ಸೊ ಹೀಗೆ ಇದನ್ನ ನಾನು ಹೀಗೆ ಇಟ್ಕೊಂಡು ಸೊ ವಾಟ್ ಐ ಆಮ್ ಡೂಯಿಂಗ್ ನೌ, ದಿಸ್ ಇಸ್ 2019 2020 2021. ಸೊ ಫಸ್ಟ್ ರೋ ಈಸ್ ಅನ್ಚೇಂಜ್ಡ್, ಗಮನದಲ್ಲಿರ್ಬೇಕದು 19 2020 2021. ಈಗ 2022 ಮೈನಸ್ ಈಗ ಇದು ಈ 2022 ಅನ್ನ 2019 ಅಲ್ಲಿ ಸಬ್ಟ್ರಾಕ್ಟ್ ಮಾಡಿದ್ರೆ ಅದು 3 ಆಗುತ್ತೆ. ಹಾಗೆ 23 ಮೈನಸ್ 2020 ಅದು ಕೂಡ 3 ಆಗುತ್ತೆ. 2024 ಮೈನಸ್ 2021 ಇದು 3 ಆಗುತ್ತೆ. ಅದೇ ತರ ಈಗ R3 ಅನ್ನ R1 ಇಂದ ಸಬ್ಟ್ರಾಕ್ಟ್ ಮಾಡಬೇಕು. ಕರೆಸ್ಪಾಂಡಿಂಗ್ ಎಲಿಮೆಂಟ್ ಸಬ್ಟ್ರಾಕ್ಟ್ ಮಾಡಿ. 2025 ಮೈನಸ್ 2019 ಇದು 6 ಆಗುತ್ತೆ. 2026 ಮೈನಸ್ 2060 ಇದು ಕೂಡ 6 ಆಗುತ್ತೆ. ಇದು ಕೂಡ 6 ಆಗುತ್ತೆ. ಸೊ ಒಂದು ನಾವು ಇಲ್ಲಿ ಗಮನದಲ್ಲಿ ಇಟ್ಕೋಬೇಕು ನೋಡಿ. ಸಿ 3 3 3 ದಿಸ್ ಇಸ್ ವಾಟ್ 2 into 3 and this is 2 into 3, this is 2 into 3. Third row is a multiple of the second row. ನಮ್ಮ ಪ್ರಾಪರ್ಟಿ ಪ್ರಕಾರ when any row or column is the multiple of any other row or column, the value of the determinant is 0. ಸೊ ಬಹಳ ಸುಲಭವಾಗಿ ನಾವು ಇದನ್ನ ಎಕ್ಸ್ಪ್ಯಾಂಡ್ ಮಾಡಬಹುದು. ಸೊ ಹೀಗೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಐಡಿಯಾನ ನಾವು ಇಲ್ಲಿ ತಗೊಳ್ಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ಈಗ ಸಪೋಸ್ ಈಗ ನಾವು ಇನ್ನೊಂದು ಡಿಟರ್ಮಿನೆಂಟ್ ಅನ್ನ ನಾನು ಹೀಗೆ ತಗೋತಾ ಇದ್ದೀನಿ. ಈಗ 1 2 3 4 5 6 7 8 9 ಈ ತರ.
ಇಲ್ಲಿ ಏನಾಗಿದೆ 1 2 3 4 5 6 7 8 9 ದೇ ಆರ್ ಇನ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಸೊ ಈಗ ನಾನು ವಾಟ್ ಐ ಆಮ್ ಡೂಯಿಂಗ್ ಹಿಯರ್, ಇದನ್ನು ನಾನು R2 ಮೈನಸ್ R1 ತಗೊಳ್ತಾ ಇದ್ದೀನಿ. ಸಿ R2 ಈಸ್ ಚೇಂಜ್ಡ್ ಇಂಟು R2 ಮೈನಸ್ R1 and R3 is changed into R3 minus R1. R3 minus R1. So ಈಗ ನಾನು 4 minus 1 ಇದು 1 2 3 ಇದು keeps unchanged. 4 minus 1 is 3, 5 minus 2 is 3, 6 minus 3 is 3, and 7 minus 1 is 6, 8 minus 2 is 6, 9 minus 3 is 6. See, absolutely the value of the determinant is 0. ಅಂದ್ರೆ ನಾವು ಒಂದು ಗಮನದಲ್ಲಿ ಇಟ್ಕೋಬೇಕು ಇಲ್ಲಿ as a note. You have to remember this. If in a determinant of order 3 or more, the elements in all the rows or columns are in AP. Under arithmetic progression with the same or different common difference. ಸಾಮಾನ್ಯ ವ್ಯತ್ಯಾಸ. Same different common difference. The value of the determinant is 0. ಸೊ ಇದನ್ನು ನೀವು ಇನ್ನು ಉಳಿದ ಪ್ರಾಬ್ಲಮ್ಸ್ಗಳಿಗೆ ನೀವು ಪ್ರಯತ್ನ ಮಾಡಬೇಕು. ಈ ಕಾನ್ಸೆಪ್ಟ್ ಅನ್ನ ಹೇಗೆ ಉಳಿದ ಎಲ್ಲ ಪ್ರಾಬ್ಲಮ್ಸ್ಗಳಿಗೆ ಅಂದ್ರೆ ಎಲ್ಲ ಟರ್ಮ್ಸ್ಗಳು ಕೂಡ AP ನಲ್ಲಿದ್ರೆ ದ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಏನಾಗುತ್ತೆ 0 ಆಗುತ್ತೆ ಅನ್ನೋ ಕಾನ್ಸೆಪ್ಟ್ ಅನ್ನ ನೀವು ಪ್ರಯತ್ನ ಮಾಡಬಹುದು. ಈಗ ಕೆಲವು ಪ್ರಾಬ್ಲಮ್ಸ್ ಅನ್ನ ತೆಗೆದುಕೊಳ್ಳೋಣ. ಈ ಪ್ರಾಪರ್ಟಿಯನ್ನು ಬಳಸಿಕೊಂಡು ನಾವು ಹೇಗೆ ಡಿಟರ್ಮಿನೆಂಟ್ ಅನ್ನು ಎವ್ಯಾಲ್ಯೂಯೇಟ್ ಮಾಡೋದು ಮತ್ತು ಪ್ರೂವ್ ಮಾಡೋದು ಅಂತ. ಇಲ್ಲಿ ಪ್ರೂವ್ ದಟ್ ಡಿಟರ್ಮಿನೆಂಟ್ ಆಫ್ 1ABC 1BCA 1CAB equals A minus B into B minus C into C minus C. ಇದನ್ನ ಹೀಗೆ ಈಗ ಡೆಲ್ ಅಂತ ತೆಗೆದುಕೊಳ್ಳೋಣ. Let us take as a del is equal to del as 1 1 1 A B C BC CA AB. This is ಈಗ ನೋಡಿ ಫಸ್ಟ್ ಕಾಲಮ್ ಏನಾಗಿದೆ ಎಲ್ಲ 1 1 ಇದೆ. ನಾವು ಒಂದು ಕಾನ್ಸೆಪ್ಟ್ ಅನ್ನ ಇಲ್ಲಿ ಗಮನದಲ್ಲಿ ಇರಿಸ್ಕೋಬೇಕು. ನಮಗೆ ಈ ಕಾನ್ಸೆಪ್ಟ್ ಗೊತ್ತಿದೆ, ಏನು ಡಿಟರ್ಮಿನೆಂಟ್ ಆಫ್ ದಿ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್. ಈಗ ನೋಡಿ ಇದು ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ A1 B1 C1 0 B2 C2 0 0 C3. ಇದು ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್. ನೋಡಿ one side of the principal diagonal is 0. So determinant of a triangular matrix is the product of the elements in the principal diagonal A1 B2 C3. ಹಾಗೆ ಡಿಟರ್ಮಿನೆಂಟ್ ಆಫ್ ಎ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಅಂದ್ರೆ ಅಪ್ಪರ್ ಟ್ರಯಾಂಗುಲರ್ ಆರ್ ಲೋಯರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಅಂದ್ರೆ ಒನ್ ಸೈಡ್ ಆಫ್ ದ ಪ್ರಿನ್ಸಿಪಲ್ ಡಯಾಗನಲ್ 0 ಆಗಿದ್ರೆ ಅದು ಡಿಟರ್ಮಿನೆಂಟ್ ವ್ಯಾಲ್ಯೂ ಇಸ್ ದಿ ಪ್ರಾಡಕ್ಟ್ ಆಫ್ ದ ಎಲಿಮೆಂಟ್ಸ್ ಇನ್ ದಿ ಪ್ರಿನ್ಸಿಪಲ್ ಡಯಾಗನಲ್. ಈಗ ಹ್ಯಾವಿಂಗ್ ದಿಸ್ ಐಡಿಯಾ ನಾನಿಲ್ಲಿ ಏನು ತಗೊಳ್ತಾ ಇದ್ದೀನಿ, ಐ ಹ್ಯಾವ್ ಟು ಮೇಕ್ ದೀಸ್ 2 ಎಲಿಮೆಂಟ್ಸ್ ಆಸ್ 0. ಅಂದ್ರೆ ಲೆಟ್ ಅಸ್ ಟ್ರೈ ಟು ಗೆಟ್ ದಿ ಫಸ್ಟ್ ಎಲಿಮೆಂಟ್ ಆಫ್ ದ ಸೆಕೆಂಡ್ ರೋ ಅಂಡ್ ದಿ ಥರ್ಡ್ ರೋ ಆಸ್ 0. ಅಂದ್ರೆ ಈ ಕೆಲವು ಎಲಿಮೆಂಟ್ಸ್ಗಳನ್ನು ನಾವು 0 ಮಾಡೋದ್ರಿಂದ ಎವ್ಯಾಲ್ಯೂಯೇಟ್ ಮಾಡಲಿಕ್ಕೆ ಈಸಿ ಆಗುತ್ತೆ. ನಾವು ಈಗಾಗಲೇ ನೋಡಿದೀವಿ, ವಿ ಕ್ಯಾನ್ ಎಕ್ಸ್ಪ್ಯಾಂಡ್ ಅಂಡ್ ಎವ್ಯಾಲ್ಯೂಯೇಟ್ ದ ಡಿಟರ್ಮಿನೆಂಟ್ ಅಲಾಂಗ್ ದ ಎನಿ ರೋ ಆರ್ ಎನಿ ಕಾಲಮ್. ಹಾಗಾಗಿ ನಾನು ಏನ್ ಮಾಡ್ತಾ ಇದ್ದೀನಿ, ಆದಷ್ಟು ಜೀರೋಸ್ ಅನ್ನ ಮಾಡ್ಕೊಳ್ಳೋದು.
ರೋನಲ್ಲಿ. ಸೊ ಆಮೇಲೆ ಯೂಸಿಂಗ್ ದಿಸ್ ಪ್ರಾಪರ್ಟಿ ಅಂದರೆ ಡಿಟರ್ಮಿನೆಂಟ್ ಆಫ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಈಸ್ ದಿ ಪ್ರಾಡಕ್ಟ್ ಆಫ್ ದಿ ಎಲಿಮೆಂಟ್ಸ್ ಇನ್ ದಿ ಪ್ರಿನ್ಸಿಪಲ್ ಡಯಾಗನಲ್. ಸೊ ನಾನು ವಾಟ್ ಐ ಆಮ್ ಡೂಯಿಂಗ್ ಹಿಯರ್, ಈಗ ನಾನು ಇದನ್ನ ಯಾವತ್ತೂ ಕೂಡ ಈ ವ್ಯಾಲ್ಯೂನ ಬರಿಬೇಕಾದ್ರೆ, ನೆಕ್ಸ್ಟ್ ಡಿಟರ್ಮಿನೆಂಟ್ನ ಬರಿಬೇಕಾದ್ರೆ ಅದಕ್ಕೆ ಬಳಸಿರ್ತಕ್ಕಂಥ ಆಪರೇಷನ್ ಯಾವುದು ಅಂತ ಬರಿಬೇಕು. ವಿತೌಟ್ ರೈಟಿಂಗ್ ದಿ ಪ್ರಾಪರ್ ಆಪರೇಷನ್ ಯು ವೋಂಟ್ ಗೆಟ್ ದಿ ಮಾರ್ಕ್ಸ್. ಹಾಗಾಗಿ ನಾನಿಲ್ಲಿ ಸೈಡಲ್ಲಿ ಬರಿತಾ ಇದ್ದೀನಿ, ಅಥವಾ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಬರಿಬೋದು. ಸೊ ನಾನಿಲ್ಲಿ ತಗೊಳ್ತಾ R2 ಚೇಂಜ್ ಮಾಡ್ತಾ ಇದ್ದೀನಿ, ಯಾಕೆಂದ್ರೆ ನಾನು ಇಲ್ಲಿ ಇದನ್ನ 1 ಅನ್ನು 0 ಮಾಡ್ಕೋಬೇಕು. R2 ಚೇಂಜ್ಡ್ ಇಂಟು R2 ಮೈನಸ್ R1, R2 ಮೈನಸ್ R1 ಅಂಡ್ R3 ಸೈಮಲ್ಟೇನಿಯಸ್ ಆಗಿ ಅಪ್ಲೈ ಮಾಡ್ತಾ ಇದ್ದೀನಿ. R3 ಚೇಂಜ್ಡ್ ಇಂಟು R3 ಮೈನಸ್ R1. ಸೊ R2 ಮತ್ತೆ R3 ನ ಬದಲಾವಣೆ ಮಾಡ್ತಾ ಇದ್ದೀನಿ, R1 ಅನ್ನ ಹಾಗೆ ಇಟ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ 2 rows ಅಥವಾ 2 columns ಅನ್ನ ನೀವು ಚೇಂಜ್ ಮಾಡಬಹುದು, ಬಟ್ ಆದ್ರೆ ಒಂದನ್ನ ಯು ಮಸ್ಟ್ ಕೀಪ್ ಅನ್ಚೇಂಜ್ಡ್. ಸೊ 1 A B C. ಈಗ R2 ಮೈನಸ್ R1 ಏನಾಗುತ್ತೆ? 1 ಮೈನಸ್ 1 0 ಆಗುತ್ತೆ. ಇದು B ಮೈನಸ್ A ಅಂಡ್ CA ಮೈನಸ್ BC. ಹಾಗೆ R3 ಮೈನಸ್ R1, 1 ಮೈನಸ್ 1 is 0 and C minus A and AB minus BC. ಅಂದ್ರೆ R2 ಅನ್ನ R1 ಇಂದ ಸಬ್ಟ್ರಾಕ್ಟ್ ಮಾಡ್ತಾ ಇದ್ದೀನಿ, R3 ಅನ್ನ R1 ಇಂದ ಸಬ್ಟ್ರಾಕ್ಟ್ ಮಾಡ್ತಾ ಇದ್ದೀನಿ. ದಿ ಡಿಟರ್ಮಿನೆಂಟ್ ಈಕ್ವಲ್ಸ್ ಡಿಟರ್ಮಿನೆಂಟ್ ಆಫ್ 1 A BC 0 B minus A C into A minus B. Here taking C as common factor, 0 C minus A is taken common factor here. So here B is taken as common factor. This is A minus C. And this is equal to determinant. ನೋಡಿ ಇಲ್ಲಿ ಏನಾಗಿದೆ, B minus A. Here we have B minus A and A minus B here. So this is the common term we are having. The terms are interchanged. So here also C minus A and A minus C here. So terms are interchanged. So ಈಗ ನಾವು taking common factor now from the second row, taking common factor from R2 and R3. So now ಈಗ B minus C I am taking outside, B minus C from the row 2, B minus A, A minus B. ಇದು C minus A, A minus C. ಇಲ್ಲಿ ಏನಾಯಿತು, ಈಗ B minus A ಮತ್ತೆ I am taking C minus C common factor. So taking it outside, 1 A B C 0 B minus A ನಾವು ಹೊರಗಡೆ ತೆಗೆದಿರೋದ್ರಿಂದ it is 1 ಆಯಿತು. ಬಟ್ ಇಲ್ಲಿ ಏನಾಗುತ್ತೆ, this term is what, C into minus of B minus A. A minus B can be written as C into minus of B minus A. So therefore this is C into minus ಅಂತಂದ್ರೆ B minus A ಹೊರಗಡೆ ತೆಗೆದಿರೋದ್ರಿಂದ ಇದು minus C ಆಗುತ್ತೆ. Now C minus A third row ನಲ್ಲಿ C minus A ನಾವು we have taken it outside, therefore 0 1 and this is B into minus of C minus A. So ಹಾಗಾಗಿ ಇದು minus B ಆಗುತ್ತೆ. So now ಈಗ this is a principal diagonal element. ಈಗ ನಾನೇನು ಮಾಡ್ಕೊಳ್ತಾ ಇದ್ದೀನಿ, I am making this 1 as 0. That means ಅದು ಏನು ಕೊಡುತ್ತೆ ಅಂತಂದರೆ the one side of the principal diagonal is 0. That means we get the determinant of the triangular matrix. ಹಾಗಾಗಿ ನಾನು ಈಗ by making operation, ಈಗ ನಾನು ಇದು ಈ 1 ಇದೆಯಲ್ಲ, this one lies in the third row. ಸೊ ಇದನ್ನು ನಾನು ಚೇಂಜ್ ಆಗಬೇಕು, ಥರ್ಡ್ ರೋನ ಚೇಂಜ್ ಮಾಡ್ತಾ ಇದ್ದೀನಿ.
ಸೊ ಥರ್ಡ್ ರೋ R3 ಚೇಂಜ್ ಆಗಬೇಕು. ಸೊ ದಟ್ ವಿ ಹ್ಯಾವ್ ಟು ಸಬ್ಟ್ರಾಕ್ಟ್ ಇಂಟು ವಾಟ್ ರೋ. ಸೊ R3 ಈಗ ನೋಡಿ ಇದನ್ನ ಈ ಎಗೆ ಫಸ್ಟ್ ರೋಗೆ ಸಬ್ಟ್ರಾಕ್ಟ್ ಮಾಡೋದ್ರಿಂದ 0 ಆಗಲ್ಲ. ಆಕ್ಚುಲಿ ವಾಟ್ ವಿ ಹ್ಯಾವ್ ಟು ಟೇಕ್ ದಿಸ್ 1 and 1 ಅಂದರೆ R2 ಇಂದ ನಾವು ಸಬ್ಟ್ರಾಕ್ಟ್ ಮಾಡಿದ್ರೆ ಈಗ 1 - 1 ಇದು 0 ಆಗುತ್ತೆ. ಸೊ ಅದನ್ನು ನಾವು ನೋಡಬೇಕು. ಸೊ ಹಾಗಾಗಿ ಈಗ R3 - R2 ದಟ್ ಈಸ್ ಈಗ B - A ಇಂಟು C - A determinant of 1 A B C. So 0 1 minus C and 0 minus 0. So here 0 minus 0, 0 minus 0 is 0. So therefore this is 0. This is 1 minus 1 is 0. And now minus B minus of minus C. Idu minus B minus of minus C, that is equal to now equal to B minus A into C minus A determinant of 1 A B C. 0 1 minus C 0 0. So minus B minus of plus C minus B plus C, and this is C minus B. So now ಈಗ ಇಲ್ಲಿ ಥರ್ಡ್ ರೋ ನಲ್ಲಿ ಕಂಟೈನ್ಸ್ ಕಾಮನ್ ಫ್ಯಾಕ್ಟರ್ C minus B. ಇಲ್ಲಿ 0 ಅಂತಂದ್ರೆ ಇಟ್ ಈಸ್ ಮಲ್ಟಿಪ್ಲೈಡ್ ಬೈ ಎನಿ ಟರ್ಮ್, ಇದು ಇಂಟು C minus B ಇಂಟು C minus B ಹೀಗೆ. ಸೊ ಹಾಗಾಗಿ ನಾವು B minus A into C minus A into C minus B taking common factor from the taking common factor C minus B from R3. So now into determinant of 1 A B C 0 1 minus C 0 0. This is 1 we have, because we have taken C minus B as common factor and taken outside. So that is equal to B minus A into C minus A into C minus B. So what is the value of this determinant? Product of the elements in the principal diagonal, that is into 1, because 1 into 1 into 1 is 1. So now rewrite this result in a order. Andre B minus B can be taken as minus of A minus B into, and this C minus B can be written as minus of B minus C into C minus A. So minus into minus plus, so A minus B into B minus C into C minus A. So this is the required result what we are going to prove. So determinant of 1 A B C 1 B C A 1 C A B equals A minus B B minus C C minus A. This problem prove that the determinant of 1 A square 1 B B square 1 C C square equals A minus B B minus C C minus A. ಇದು ಕೂಡ ಪ್ರೀವಿಯಸ್ ಪ್ರಾಬ್ಲಮ್ ರೀತಿಯಲ್ಲೇ ಇದೆ. ಈಗ ಮತ್ತೊಮ್ಮೆ ಈಗ ನಾವು ಕನ್ಸಿಡರ್ ಡೆಲ್ ಆಸ್ ಡಿಟರ್ಮಿನೆಂಟ್ ಆಫ್ 1 A square 1 B B square 1 C C square. ಈಗ ನಾವು we have to make this element first element in the second row, first element in the third row, ಇದನ್ನು 0 ಮಾಡ್ಕೋಬೇಕು. ಸೊ ಈಗ ನಾವು operations we have to make, ಇದನ್ನು 0 ಆಗಬೇಕು ಅಂತಂದರೆ R2 changes ಆಗಬೇಕು. R2 changes into R2 minus R1. ಸೊ ಇದು R1 ಇಂದ ಸಬ್ಟ್ರಾಕ್ಟ್ ಮಾಡ್ತಾ ಇದ್ದೀನಿ. ನಾನು ಬದಲಾವಣೆ ಮಾಡ್ತಾ ಇರೋದು ಈ ರೋ ಮಾತ್ರ, R2 ಮತ್ತು R3. ಸೊ R1 ಈಸ್ ಅನ್ಚೇಂಜ್ಡ್. ಸೊ 2 ರೋಸನ್ನು ನೀವು ಚೇಂಜ್ ಮಾಡ್ತಾ ಇದ್ದಾಗ ಒಂದು ರೋ ಅನ್ಚೇಂಜ್ ಆಗಿರಬೇಕು. ಸೊ ನಾವು R3ಯನ್ನು ಚೇಂಜ್ ಮಾಡ್ತಾ ಇದ್ದೀನಿ, R3 ಮೈನಸ್ R1. ಸೊ ಈಗ ಚೇಂಜ್ ಆಗದೆ ಇರೋದು R1 ಮಾತ್ರ, R2 R3 ಚೇಂಜ್ ಆಗ್ತಾ ಇದೆ. ಸೊ ಹೀಗೆ ಮಾಡೋದ್ರಿಂದ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಡಸ್ ನಾಟ್ ಚೇಂಜ್ ಅನ್ನೋದು ಈಗ ನಾವು ಹಿಂದಿನ ಪ್ರಾಪರ್ಟಿನಲ್ಲಿ ನೋಡಿದ್ವಿ. ಸೊ ಈಗ ನಾನು
ಈ ಡಿಟರ್ಮಿನೆಂಟ್ ಅನ್ನ ಎವ್ಯಾಲ್ಯೂಯೇಟ್ ಮಾಡ್ತಾ ಇದ್ದೀನಿ ಯೂಸಿಂಗ್ ದಿಸ್ ಆಪರೇಷನ್ಸ್. ಸೊ ನಾವು ದಿಸ್ ಈಸ್ ಈಕ್ವಲ್ ಟು 1a a square, ಫಸ್ಟ್ ರೋ ಈಸ್ ಅನ್ಚೇಂಜ್ಡ್. ಈಗ ಇದೇನಾಗುತ್ತೆ 1 1 0, this is b minus a, we are subtracting b with a, and b square minus a square, we are subtracting b square and a square, and now this is 1 minus 1 0, and third row and the first row, that is c minus b, observe that, and now c square minus a square, c square minus a square. So simplifying, this one can be written as 1 a square 0 b minus a, b square minus a square is b plus a into b minus a, and this is 0 c minus b, this can be written as c plus a into c minus a. So now ಈಗ ನೋಡಿ ಇಲ್ಲಿ ನಮಗೆ ಈಗ we are having, ನೋಡಿ ಇಲ್ಲಿ 1 minute, so there is some mistake here. Actually the mistake here c minus b should be c minus a, because we are subtracting third row with the first row, andre this is c minus a, c square minus a square. Okay, so now this should be c minus a. Okay, so now continuing the problem, ಈಗ ಏನಾಗಿದೆ ಇಲ್ಲಿ we have the b minus a, second row ನಲ್ಲಿ b minus a common factor, ಇಲ್ಲಿ c minus a common factor in the third row. So taking b minus a as common factor from R2 and c minus a as common factor from R3. Now this can be written as equals, so b minus a taking outside and c minus a is taking outside, the determinant of 1 a square 0 1, this is b plus a, 0 c minus a we have taken outside, 1 c plus a. ಈಗ now we have to make this element as 0, so because we have to get determinant of the triangular matrix, one side of the principal diagonal 0 ಆಗುತ್ತೆ. So now this is equal to b minus a into c minus a, and by making the operation, before doing this step, by R3 change ಆಗಬೇಕು, ಯಾಕಂದ್ರೆ ಇದು 0 ಆಗಬೇಕಲ್ವಾ, R3 change into R3 minus R2. ಸೊ ಈಗ 1 ಅನ್ನ 1 ಇಂದ ಸಬ್ಟ್ರಾಕ್ಟ್ ಮಾಡೋದು. ಸೊ ನಾವು 1 a square 0 1 b plus a and 0. So now 0 minus 0, here 0 minus 0 is 0 and 1 minus 1 is 0, then this one c plus a b plus a, c plus a minus b minus a, because so what we have taken here, c plus a minus of b plus a, so taking minus inside, this is minus b minus a. So now this is equal to b minus a into c minus a, determinant of 1 a square 0 1 b plus a 0 0, and this a and minus a get cancelled, this is c minus b. Now
taking common factor from row 3 ಅಂದ್ರೆ ಈಗ c minus b common factor from third row. So taking the outside b minus a into c minus a into c minus b, determinant of 1 a square 0 1 b plus a 0 0 1. Now see, now this one I am taking this minus of a minus b into this one minus of b minus c into c minus c, and now this into determinant of the triangular matrix is the product of the elements in the principal diagram into 1. So we are getting a minus b into b minus c into c minus a. ಈಗ ಇನ್ನೊಂದು ಪ್ರಾಬ್ಲಮ್ ಅನ್ನ ತೆಗೆದುಕೊಳ್ಳೋಣ. ಈಗ prove that determinant of 1 1 1 a b c a cube b cube c cube equals a minus b b minus c c minus a into a plus b plus c. ಈಗ ಈ ಪ್ರಾಪರ್ಟಿನಲ್ಲಿ ಈಗ ಮತ್ತೆ ಅಲ್ಲಿ ಹಿಂದಿನ ಎರಡೂ ಪ್ರಾಬ್ಲಮ್ಸ್ಗಳಲ್ಲಿ ಫಸ್ಟ್ ಕಾಲಮ್ 1 ಇತ್ತು, ಈಗ ಫಸ್ಟ್ ರೋ 1 ಇದೆ. ನಾವು ಕನ್ಸಿಡರಿಂಗ್ ದಿಸ್ del equals determinant of 1 1 1 a b c a cube b cube c cube equals, ಈಗ ನಾವು ಇದನ್ನ what elements we have to make 0. ಈಗ ಇದು ಪ್ರಿನ್ಸಿಪಲ್ ಡಯಾಗನಲ್. ಈಗ ನಾವು ಇದನ್ನ 0 ಮಾಡಬೇಕು 1 1 ಅನ್ನ, ಅಂದರೆ ಕಾಲಮ್ 2 ನಲ್ಲಿದೆ ಅದು. ಕಾಲಮ್ 2 ಸಬ್ಟ್ರಾಕ್ಟೆಡ್ ಟು ಕಾಲಮ್ 1. ಸೊ ಕಾಲಮ್ 3 ಸಬ್ಟ್ರಾಕ್ಟೆಡ್ ಟು ಕಾಲಮ್ 1. ಸೊ ನಾವು ಈಗ ಚೇಂಜ್ ಮಾಡಬೇಕಾಗಿರೋದು ಇದು ಕಾಲಮ್ 2 ಮತ್ತೆ ಕಾಲಮ್ 3 ಅನ್ನು ಚೇಂಜ್ ಮಾಡೋಣ. ಸೊ ನಾವು changing by operations by column 2 changed into column 2 minus column 1. ಯಾಕೆಂದ್ರೆ ನಾವು ಇದನ್ನ ಈಗ ಇದು 1 ಅನ್ನು 0 ಮಾಡಬೇಕು. ಸೊ ನಾವು column 3 changed into column 3 minus column 1. ಸೊ ಈಗ by making this operations, now this del equals del determinant of, ಈಗ ಫಸ್ಟ್ ಕಾಲಮ್ ಚೇಂಜ್ ಆಗ್ತಾ ಇಲ್ಲ, a cube. So 1 minus 1, this is 1 minus 1 0, this is b minus a and b cube minus a cube. This is also 1 minus 1 0 because column 3 minus column 1, column 3 minus column 1 minus 1 0, and this is c minus a and this is c cube minus a cube, c cube minus a cube. Okay, after doing this, now let us simplify this. This you can write, okay. That is 1 0, now a cube, this is b minus a, the b cube minus a cube. What is the formula for a cube minus b cube? A cube minus b cube is a minus b into a square plus ab plus b square. So what is b cube minus a cube? b minus a into b square plus ab plus a square. Now the third column is 0, c minus a, c cube minus a cube is c minus a into c square plus ac plus a square. Taking the determinant,
ಈಗ ಏನಾಗಿದೆ, ಈಗ ಕಾಲಮ್ನಲ್ಲಿ ಕಾಮನ್ ಫ್ಯಾಕ್ಟರ್ ಬಂದಿದೆ. ಈಗ ನೋಡಿ, ದಿಸ್ ಈಸ್ ಬಿ ಮೈನಸ್ ಸಿ, ಬಿ ಮೈನಸ್ ಸಿ, ಇಟ್ ಈಸ್ 0 ಇಂಟು ಬಿ ಮೈನಸ್ ಸಿ. ನಾವು ಸಿ ಮೈನಸ್ ಸಿ, ಸಿ ಮೈನಸ್ ಸಿ, it is also 0 into c minus a, because 0 into c minus a is 0. So now taking common factor b minus a from column 2 and c minus a from column 3. So now this is equal to ಈಗ b minus a taking common factor outside and c minus a taking from the column 3, determinant of 1 a cube. This is 0 1 because we have taken b minus a outside. This is b square plus ab plus a square. This is 0, c minus a is 1 and c minus a taking outside, so remaining element is c square plus ac plus a square. Now, so this is equal to b minus a. ಈಗ ಇಲ್ಲೇನಾಗಿದೆ, before doing the next step, so let's take the concept here. So ಇಲ್ಲಿ ಈಗೇನಾಗಿದೆ, ಇಲ್ಲಿ ಇದು 1 ಅನ್ನು 0 ಮಾಡ್ಕೊಳ್ಳೋಣ, because this is the principal diagonal element. ಸೊ ಈಗ ಒಂದು ಸೈಡ್ ಪ್ರಿನ್ಸಿಪಲ್ ಡಯಾಗನಲ್ 0 ಆಗಬೇಕಂದ್ರೆ ಇದು 0 ಆಗಬೇಕು. ಸೊ ಕಾಲಮ್ 3 ನಲ್ಲಿದೆ, ಸೊ ಬೈ ಕಾಲಮ್ 3 ಚೇಂಜ್ ಆಗಬೇಕು. ಕಾಲಮ್ 3 ಅನ್ನ ಕಾಲಮ್ 1 ಇಂದನೇ ಸಬ್ಟ್ರಾಕ್ಟ್ ಮಾಡಬೇಕು ಅಂತ ಅಲ್ಲ, ಇದು ಕಾಲಮ್ 2 ಇಂದ ಸಬ್ಟ್ರಾಕ್ಟ್ ಮಾಡಬೇಕು. ಯಾಕಂದ್ರೆ ಕಾಲಮ್ 1 ಇಂದ ಸಬ್ಟ್ರಾಕ್ಟ್ ಮಾಡಲಿಕ್ಕೆ ಇದು 1 0 ಆಗಲ್ಲ, 1 ಮೈನಸ್ ಎ ಆಗಿಬಿಡುತ್ತೆ. ಸೊ ಕಾಲಮ್ 2 ಇಂದ ಸಬ್ಟ್ರಾಕ್ಟ್ ಮಾಡಿದ್ರೆ 1 ಮೈನಸ್ 1 ಅಂದರೆ 0 ಆಗುತ್ತೆ. ಸೊ ಕಾಲಮ್ 3 ಮೈನಸ್ ಕಾಲಮ್ 2 ನೋಡಬೇಕಲ್ಲಿ. ಸೊ ಹಾಗಾಗಿ ಇದನ್ನು ನಾನು ಈಗ ಯೂಸಿಂಗ್ ದ ಆಪರೇಷನ್, ದಿಸ್ ಇಸ್ ಈಕ್ವಲ್ ಟು ಬಿ ಮೈನಸ್ ಎ ಇಂಟು ಸಿ ಮೈನಸ್ ಎ ಡಿಟರ್ಮಿನೆಂಟ್ ಆಫ್ 1 0 0 a cube, this is 1, this is b square plus ab plus a square, and this is 0 1. ಈಗ this next term, ಈಗ ಇದು this one, ಈಗ ಇದೇನಾಗುತ್ತೆ, c square plus ac plus a square ಮೈನಸ್ ಇದು ಈ ಟರ್ಮ್ ಸಬ್ಟ್ರಾಕ್ಟ್ ಆಗಬೇಕು. ಈಗ ಮೈನಸ್ ಬಿ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಎ ಸ್ಕ್ವೇರ್ ಸಬ್ಟ್ರಾಕ್ಷನ್ ಆಗಬೇಕದು. ಸೊ ನಾವು ಲೆಟ್ ಅಸ್ ಮೇಕ್ ದಿಸ್ ಆಸ್ ಸಪ್ರೇಟ್ಲಿ. ಈಗ ಇಲ್ಲಿ ಇದೇನಾಯಿತು, ಸಿ ಸ್ಕ್ವೇರ್ ಪ್ಲಸ್ ಎ ಸಿ ಪ್ಲಸ್ ಎ ಸ್ಕ್ವೇರ್, ದಿಸ್ ಟರ್ಮ್ ಐ ಆಮ್ ರೈಟಿಂಗ್ minus b square, taking minus inside, minus ab minus a square. So now ಈಗ the term is, ಈಗ ನೋಡಿ a square plus a square minus a square get cancelled. ಈಗ this is equal to c square minus b square plus ac minus ab. So now I am writing this c square minus b square as c plus b into c minus b, plus here for these two terms a is common factor into c minus b. So now finally we will take c minus b is common factor in these two terms. c minus b ಅನ್ನ ಕಾಮನ್ ಫ್ಯಾಕ್ಟರ್ ತಗೊಂಡ್ರೆ ಈ ಟೂ ಎಕ್ಸ್ಪ್ರೆಷನ್ಸ್ ಅಲ್ಲಿ ಈಗ ಉಳಿಯೋದೇನಿಲ್ಲಿ c plus b, and this finally we are getting c plus b plus a. So ಈಗ we can write the determinant
now this determinant I am writing here, this is equal to b minus a into c minus a into determinant of 1a cube. This is 0 1 b square plus ab plus a square, and third column is 0 1, and what we are having, c minus b into a plus b plus c. Okay. This is 0. Actually what we are having here, this is c square. Actually this must be equal to 0 because we have taken column 3 minus column 2, idu kuda 0 agbeku. So 0 minus 0, actually what we are getting here, 0 minus 0 0, column 3 minus column 2 idu kuda 0 agbeku. So illu kuda ನಾವು column 3 minus column 2 ತಗೊಂಡಾಗ what we are having, this is c minus b, c plus b plus a. Okay, so now this is equal to b minus a into c minus a into, so the value of the determinant is the product of the elements in the principal diagonal. So this is 1 into 1 into c minus b into a plus b plus c. b minus a into c minus a into c minus b, a plus b plus c. So make the correction here, this is 0. Here this is also 0 because we are taking so column 3 minus column 2. ಸೊ ಈ ರೀತಿಯಾಗಿ ನಾವು ಈ ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ಸ್ ಅನ್ನು ನಾವು ಬಳಸ್ತಾ ಇದ್ದೀವಿ. ಅಂದರೆ ಈಗ ಈ ಥರ 1 1 1 ಅಂತ ಇದ್ದರೆ, ಫಸ್ಟ್ ಕಾಲಮ್ 1 1 ಅಂತ ಇದ್ದರೆ ಇವೆರಡನ್ನ 0 ಮಾಡ್ಕೊಳ್ಳೋದು. ಸೊ ಹೌ ಟು ಮೇಕ್ ದೋಸ್ ಎಲಿಮೆಂಟ್ಸ್ ಆರ್ 0 ಬೈ ಟೇಕಿಂಗ್ r2 minus r1, r3 minus r1. ಅದೇ ಈಗ ಈ ಥರ ಸಪೋಸ್ ವಾಟ್ ಎವರ್ ಎಕ್ಸ್ 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 ಅಂತ ಇದ್ದರೆ, ಈಗ ಡಿಟರ್ಮಿನೆಂಟ್ಸ್ ವಾಟ್ ಎವರ್ ದ ಟರ್ಮ್, ಸಪೋಸ್ ಡಿಟರ್ಮಿನೆಂಟಲ್ಲಿ ಈಗ 1 1 1 ಫಸ್ಟ್ ರೋನಲ್ಲಿ 1 1 ಅಂತ ಇದ್ದರೆ, ಇದು ಏನಾದರೂ ಇರಲಿ ಟರ್ಮ್ಸ್, ವಾಟ್ ಆರ್ ದ ಟರ್ಮ್ಸ್ ನಾವು ವಿ ಆರ್ ಹ್ಯಾವಿಂಗ್, ಈ ಥರ ಇದ್ದರೆ, ಸೊ ಈಗ ಏನಾಗುತ್ತೆ, ಇದು ಕಾಲಮ್ 1 ಕಾಲಮ್ 2, ಸೊ ಕಾಲಮ್ 2 ಮೈನಸ್ ಕಾಲಮ್ 1, ಕಾಲಮ್ 3 ಮೈನಸ್ ಕಾಲಮ್ 1, ಹೀಗೆ ನಾವು ಬದಲಾವಣೆ ಅಂದರೆ ಆಪರೇಷನ್ಸನ್ನು ಬಳಸ್ಕೋಬೇಕು. ಸೊ ಇಷ್ಟು ನಾವು ಈ ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ಸನ್ನು ಯೂಸ್ ಮಾಡಿಕೊಂಡು ಎವ್ಯಾಲ್ಯೂಯೇಟ್ ಮಾಡ್ತಾ ಇದ್ದೀವಿ. ಹೀಗೆ ಮುಂದಿನ ಇನ್ನೂ ಬೇರೆ ರೀತಿಯಾದ ಸಮಸ್ಯೆಗಳನ್ನು, ಪ್ರಾಬ್ಲಮ್ಸ್ಗಳನ್ನು ಮುಂದಿನ ವಿಡಿಯೋದಲ್ಲಿ ತೆಗೆದುಕೊಳ್ಳೋಣ.